ಮಗುಗೆ ರಾತ್ರಿಯಿಂದನೇ ಫಿಂಗರಿಂಗ್ ಮಾಡಿ ನನ್ನ ಮಗುಗೆ ರಿಪೀಟೆಡಾಗಿ ರೇಪ್ ಮಾಡ್ತಾ ಇದ್ದ. ಅವನು ಅಷ್ಟು ದೊಡ್ಡ 26 ವರ್ಷದ ಹುಡುಗ, ನನ್ನ ಮಗಳು 6 ವರ್ಷ. ನಮ್ಮ ತಲೆಯೊಳಗೆ ಇರಲಿಲ್ಲ ಅವನು ನನ್ನ ಮಗುಗೆ ರೇಪ್ ಮಾಡ್ತಿದ್ದಾನೆ ಅಂತ. ನಾನು ಹೀಗೆ ಹಿಂದಿ ಹೇಳ್ಕೊಡ್ಬೇಕಾದ್ರೆಲ್ಲ ಈ ಥರ ನನಗೆ ಸೆಂಟ್ರ್ ಪಾಯಿಂಟ್ಗೆಲ್ಲ ಮಾಡ್ತಾಯಿದ್ದ, ಅವನು ಸೂಸು ಮಾಡೋದನ್ನು ಹಾಕ್ತಾಯಿದ್ದ. ಆಮೇಲೆ ನಮಗೆ ಗೊತ್ತಾಗಿದ್ದು 2015 ನವೆಂಬರ್ 18ನೇ ತಾರೀಕು. ಅವಳಿಗೆ ಗೊತ್ತಿರಲಿಲ್ಲ. ಬಂದು ಹೇಳಿದ್ಲು, ನಾನು ಸೂಸು ಹತ್ರ ಅವ್ನು ಸೂಸನ್ನ ಹಾಕಿ ಪ್ರೆಸ್ ಮಾಡ್ತಾನೆ, ನಾನು ಯಾಕೆ ನನಗೆ ಹೇಳಲಿಲ್ಲ ಅಂದರೆ ನಿಮ್ಮ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಅಮ್ಮನ್ನ ಸಾಯಿಸ್ಬಿಡ್ತೀನಿ ಚಾಕು ತೊಗೊಂಡು ಅಂತ ಹೆದರಿಸ್ತಾ ಇದ್ದಂತೆ. ನಿಜವಾದ ತಂದೆ ಆಗಿದ್ದರೆ, ಗಂಡಸಾಗಿದ್ದರೆ ಹೋಗ್ತಿದ್ದ, ಅವನು ಎಲ್ಲಿದ್ದಾನೆ ಅಲ್ಲಿ ಹೋಗಿ ಅವ್ನು ಏನು ಮಾಡಬೇಕು ಮಾಡ್ತಾಯಿದ್ರು ಅಂತ. ಮೇಲ್ಗಡೆ ಪಟಾಕಿ ಹೊಡಿಯೋಕ್ಕೆ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಟೆರೆಸ್ ಮೇಲೂ ಒಂದು ಸರ್ವೆಂಟ್ ರೂಮ್ ಇದೆ, ಅಲ್ಲೂ ಮಾಡಿದ್ದಾನೆ ಮಗುಗೆ ರೇಪು. ನನ್ನ ಹೆಸರು ಮಮತಾ ಸಿಂಗ್ ಅಂತ. ನಾನು ನನ್ನ ಮಗುವಿನ 6.5 ವರ್ಷದ ಮಗಳ ಒಂದು ರೇಪ್ ಕೇಸ್ನ ನಾನು 9 ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಆದರೆ ನನಗೆ ಸಾಫ್ಟ್ವೇರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದರಿಂದ ಕಾರ್ಪೊರೇಟ್ ಟ್ರೈನರ್ ಆಗಿ ನನಗೆ ಹೊರಗಡೆ ಸಮಾಜದ ಅಥವಾ ವ್ಯವಸ್ಥೆ ಹೇಗಿದೆ, ಇಷ್ಟು ಕೆಟ್ಟದಾಗಿದೆ ಅಂತ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ವೆರಿ ನೈವ್. ಬಟ್ ನನ್ನ ಮಗು ಕೇಸ್ನ ನಾವು ಫೈಲ್ ಮಾಡಿದ್ಮೇಲೆ ಗೊತ್ತಾಯಿತು, ನಮ್ಮ ನಾದಿನಿ ಮಗ ನನ್ನ ಮಗುನ ನನ್ನ ಗಂಡನ ಎಕ್ಸ್ ಹಸ್ಬೆಂಡಿಗ ಗಂಡನ ಅಕ್ಕನ ಮಗ ಬಿಹಾರಿಂದ ಬಂದ ಬಿ.ಟೆಕ್ ಮಾಡಿ, ಅವನಿಗೆ 1 ವರ್ಷ ಆದ್ರೂ ಬಿ.ಟೆಕ್ ಮಾಡಿ ಅವನಿಗೆ ಕೆಲಸ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಮತ್ತೆ ಫೋರ್ಸ್ ಮಾಡಿ ನಮ್ಮ ಮನೆಗೆ ಕಳಿಸಿದ್ರು. ಕಳಿಸಿದ ದಿನದಿಂದನೇ ನನ್ನ ಮಗುಗೆ ರಾತ್ರಿಯಿಂದನೇ ಫಿಂಗರಿಂಗ್ ಮಾಡಿ ನನ್ನ ಮಗುಗೆ ರಿಪೀಟೆಡಾಗಿ ರೇಪ್ ಮಾಡ್ತಾಯಿದ್ದ. ಅದು ನನ್ನ ಮಗಳಿಗೆ ಹಿಂದಿ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆಗಿದ್ದರಿಂದ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ನನಗೆ ಹಿಂದಿ ಬರದೇ ಇರೋದ್ರಿಂದ ಅವನೇ ಹೇಳ್ಕೊಡ್ತಾ ಇದ್ದ. ಸೊ ಅವನು ಅಷ್ಟು ದೊಡ್ಡ 26 ವರ್ಷದ ಹುಡುಗ, ನನ್ನ ಮಗಳು 6 ವರ್ಷ. ನಮ್ಮ ತಲೆಯೊಳಗೆ ಇರಲಿಲ್ಲ ಅವನು ನನ್ನ ಮಗುಗೆ ರೇಪ್ ಮಾಡ್ತಿದ್ದಾನೆ ಅಂತ. ನಂತರ ನನ್ನ ಒಂದು ಫೇಸ್ಬುಕ್ ಅಕೌಂಟ್ಗೆ ನನ್ನ ಮಗಳ ಕ್ಲಾಸ್ಮೇಟ್ ಅಮ್ಮ ನನಗೆ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಕೋಮಲ್ ಚೈಲ್ಡ್ ಲೈನ್ ವೀಡಿಯೋನ ನನಗೆ ಶೇರ್ ಮಾಡಿದ್ರು. ಅಂದರೆ ನಾರ್ಮಲಿ ಶೇರ್ ಮಾಡ್ದಂಗೆ ಮಾಡಿದರು. ಏನಾದರೂ ಒಳ್ಳೇದಿದ್ದರೆ ಮಾತ್ರ ನನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದೆ, ನನ್ನ ಮಗಳಿಗೆ ನನ್ನ ಮಗನಿಗೂ ತೋರಿಸ್ತಾ ಇದ್ದೆ. ಆವಾಗ ಮಗುಗೆ ತೋರಿಸ್ತಾ ಅದನ್ನು. ಆವಾಗ ಅವಳು ಬಂದುಬಿಟ್ಟು ಹೀಗೆ ಕುಂದನ್ ಭಯ್ಯ ಕೋಮಲ್ಗೆ ಅಂಕಲ್ ಹೆಂಗೆ ಮಾಡ್ತಾರೋ ಹಾಗೆ ಕುಂದನ್ ಭಯ್ಯ ಬೆಡ್ರೂಮಲ್ಲಿ ನನಗೆ ಆ ಥರ ಮಾಡ್ತಾನೆ ಅಂತ ಹೇಳಿದ್ಲು. ನಾನು ಅವಾಗೆಲ್ಲ ಅವಳಿಗೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟು ಅಮ್ಮ ನನ್ನ ಲೈಫ್ ಸ್ಪಾಯ್ಲ್ ಆಯಿತು ಅಂತ. ಏನು ಈ ಥರ ಎಲ್ಲ ಮಾತಾಡ್ತೀಯ ಅಂತಂದಾಗ ನೀನು ತುಂಬ ಲಕ್ಕಿ ಅಂತ. ಯಾಕೆ ಪುಟ್ಟ ನೀನು ಲಕ್ಕಿನ, ನೀನು ನನ್ನ ಮಗಳು ಹೇಳು ಏನಾಯಿತು ಅಂತ ಕೇಳಿದಾಗ ಅವಳು ಕುಂದನ್ ಭಯ್ಯ ಅಂಕಲ್ ಹೇಗೆ ಮಾಡ್ತಾನೋ ಆ ಥರ ನನಗೆ ಮಾಡ್ತಾನೆ. ಯಾವಾಗ ಅಂತೆಲ್ಲ ಅಂದಾಗ ಹೀಗೆ ಹಿಂದಿ ಹೇಳ್ಕೊಡ್ಬೇಕಾದ್ರೆಲ್ಲ ಈ ಥರ ನನಗೆ ಸೆಂಟ್ರ್ ಪಾಯಿಂಟ್ಗೆಲ್ಲ ಮಾಡ್ತಾಯಿದ್ದ, ಅವ್ನು ಸೂಸು ಮಾಡೋದನ್ನು ಹಾಕ್ತಾಯಿದ್ದ. ನನಗೆ ಯಾಕೆ ಪೇನ್ ಆಗ್ತಿರ್ಲಿಲ್ವಾ, ಬ್ಲಡ್ ಎಲ್ಲ ಬರ್ತಿರ್ಲಿಲ್ವ ಅಂದರೆ ಬರ್ತಾಯಿತ್ತು. ಆದರೆ ಅವನು ಇದು ಚಾಕುವಿಂದ ನಿಮ್ಮಮ್ಮನ ಹೊಟ್ಟೆಗೆ ಚುಚ್ಚಿಬಿಡ್ತೀನಿ, ನಿಮ್ಮಮ್ಮನೇ ಇರಲ್ಲ ನಿನಗೆ, ಯಾರಿಗಾದರೂ ಹೇಳಿದ್ರೆ ನಾನು ನಿಮ್ಮಮ್ಮನ ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಹೆದರಿಸ್ತಿದ್ದ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಏಕೆಂದರೆ ನನಗೆ ಗೊತ್ತಿದೆ, ನನಗೆ ಆವಾಗ ಕಿಡ್ನಿ ಕ್ಯಾನ್ಸರ್ ಆಗಿ ನಾನು ತುಂಬ ಫ್ಯಾಟ್ ಆಗ್ತಾಯಿದ್ದೆ. ಆಮೇಲೆ ನನಗೆ ಬೇರೆಯವರು ಇದ್ದಂಗೆ ಮೊದಲಿನ ಥರ ಇದ್ದಂಗೆ ಆಗ್ತಾಯಿರಲಿಲ್ಲ, ಕೆಲಸ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಮಗು ಅಮ್ಮಂಗೆ ಅಮ್ಮ ಇಲ್ಲ ಅಂದರೆ ಹೇಗೆ ಜೀವನ ಮಾಡೋದು ಅಂದ್ಕೊಂಡು ಅಮ್ಮ ಬೇಕು ಅಂತ ಅಳ್ತಾಯಿದ್ಲು ಅಷ್ಟೇ. ನಾವು ನನಗೆ ಹುಷಾರಿಲ್ಲ ಅಲ್ಲ ಅದಕ್ಕೆ ಅಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಹೇಳಿದ್ಮೇಲೆ ಆವಾಗ ನಾವು ಚೈಲ್ಡ್ ಲೈನ್ಗೆ ಬೆಳಗ್ಗೆ ಕಾಲ್ ಮಾಡಿ ಅವನ್ನ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರು. ಆದರೆ ನನಗೆ ತುಂಬ ಥ್ರೆಟ್ಸು ನಮ್ಮ ಅತ್ತೆ ಮನೆಯಿಂದ, ನನ್ನ ಬ್ರದರ್ ಇಲ್ಲ, ನನ್ನ ಮೈದ್ನ ಹರಿನಾರಾಯಣ್ ಸಿಂಗು, ನನ್ನ ಬ್ರದರ್ ಇಲ್ಲ ಹೆಂಡತಿ ಎಲ್ಲರೂ ನನಗೆ, ಅವರ ಅಕ್ಕಂದರು ಎಲ್ಲ, ನಮ್ಮ ಮಾವ ಎಕ್ಸ್ ಮಾವ ಎಲ್ಲರೂ ಎಕ್ಸೇನೆ ಈಗ ತುಂಬ ಥ್ರೆಟ್ ಮಾಡ್ತಾಯಿದ್ರು. ಅವನು ಜವ ಅಂತ ಕರ್ಲಿಯಾ ತೋಕ್ಯ, ನಿನ್ನ ಮಗಳು ಏನು ಸಣ್ಣೋಳ್ತಾನೆ ಮರ್ತೋಗ್ತಾಳೆ ಅಂತ ನನಗೆ ಥ್ರೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಯಾವಾಗ ಅದಕ್ಕೆ ಯಾವುದಕ್ಕೂ ಬಗಲಿಲ್ಲ ಅಂತಂದರೆ ನಿನ್ನನ್ನು ಗೋಲಿಯಿಂದ ಹೊಡೆದು ಸಾಯಿಸ್ತೀವಿ ಅಂತ ಕುಂದನ್ ಕುಮಾರ್ ಸಿಂಗ್ ಅವರಮ್ಮ ಗೀತಾದೇವಿ ನನಗೆ ಇದು ಥ್ರೆಟ್ಟು ಬೆದರಿಕೆ ಕರೆಗಳನ್ನ, ಅವನ ಚಿಕ್ಕಪ್ಪ ಧರ್ಮೇಂದ್ರ ಸಿಂಗ್ ಅಂತ ಅವನು ಕರೆಗಳನ್ನೆಲ್ಲ ಮಾಡ್ತಾಯಿದ್ದ. ನಂತರ ನಮಗೆ ಪೊಲೀಸ್ನವರು ಮಿಥುನ್ ಶಿಲ್ಪಿ ಐವೋ ಅವಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸು ಇನಿಷಿಯಲಿ ಅಂದರೆ ಅವತ್ತಿನ ದಿನ ಎಲ್ಲ FIR ಎಲ್ಲ ಆಯಿತು. ಆಮೇಲೆ ನಮಗೆ ಇದ್ದಕ್ಕಿದ್ದಂಗೆ ನಮಗೆ ಹೆಲ್ತ್ ಅಪ್ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಅಂದರೆ ಫೆಬ್ರವರಿ 2016ಇಂದ ನಮ್ಮ ಕುಕ್ಕು ಮತ್ತು ನನ್ನ ಎಕ್ಸ್ ಹಸ್ಬೆಂಡು ಏನು ಬಿಹೇವ್ ಮಾಡ್ತಾಯಿದ್ರು ಅದೆಲ್ಲ ವಿಚಿತ್ರವಾಗಿರ್ತಾಯಿತ್ತು. ಆದರೆ ಏನು
ಒಂದು ಹಸ್ಬೆಂಡ್ ಆಗಿ ಅಥವಾ ತಂದೆಯಾಗಿ ಏನು ಮಾಡಬೇಕೋ ಸಪೋರ್ಟ್ ಆ ಥರ ಮಾಡ್ತಾ ಇರಲಿಲ್ಲ. ಆಮೇಲೆ ತುಂಬ ಚೇಂಜಸ್ ಆಗಿತ್ತು ಅವರ ಒಂದು ಬಿಹೇವಿಯರಲ್ಲಿ. ನಮ್ಮ ಹೆಲ್ತು ನಂದು ನನ್ನ ಮಕ್ಕಳದ್ದು ತುಂಬಾ ವಾಮಿಟಿಂಗ್ ಮಾಡ್ತಾಯಿದ್ವಿ, ಹೊಟ್ಟೆ ನೋವು, ತಲೆ ಸುತ್ತು. ನನಗಂತೂ ಆವಾಗ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ, ನಿದ್ದೆನೇ ಬರ್ತಾ ಇರಲಿಲ್ಲ ಆ ಟೆನ್ಷನ್ಗೆ. ಕೊನೆಗೆ ನಿದ್ದೆ ಮಾತ್ರ ಎಲ್ಲ ಕೊಟ್ಟರು ಡಾಕ್ಟ್ರು. ಇಲ್ಲೇ ಮಾನಸಸ್ ಹೆಲ್ತ್ ಸೆಂಟರಲ್ಲಿ ಜಯನಗರ್ ಅಶೋಕ ಪಿಲ್ಲರ್ ಹತ್ರ ಇದೆ. ಎಷ್ಟು ವರ್ಷದ ನಿರಂತರವಾಯಿತು ಸರ್? 1 year 10 months ಆಗಿದೆ ಸರ್. 1 ವರ್ಷ 10 ತಿಂಗಳು ಆಗಿರೋದು. ಅವ್ನು ಫೆಬ್ರವರಿ 2014 ಬಂದಿದ್ದು. ನಮ್ಮ ಮನೇಲೆ ಒಂದು ಸುಮಾರು 2 ತಿಂಗಳಿದ್ದ. ಯಾವ ಇಸ್ವಿ? 2014. ಆಮೇಲೆ ನಮಗೆ ಗೊತ್ತಾಗಿದ್ದು 2015 ನವೆಂಬರ್ 18ನೇ ತಾರೀಕು. 17ಕ್ಕೆ ಚೈಲ್ಡ್ ಲೈನ್ ವಿಡಿಯೋ ಬಂದಿದೆ. ನಾನು ನೋಡಿರಲಿಲ್ಲ. ನನಗೆ ಅಷ್ಟೊಂದು ಆಫನ್ನಾಗಿ ನಾನು ಫೇಸ್ಬುಕ್ ನೋಡ್ತಾ ಇರಲಿಲ್ಲ. ಹೆಚ್ಚು ಮಕ್ಕಳು, ಮನೆ, ಇದು ನನ್ನ ಕೆಲಸಗಳು ಅಷ್ಟೇ ನಾನು ನೋಡ್ಕೋತಾ ಇದ್ದಿದ್ದು. ನಿಮ್ಮ ಮಗಳಿಂದ ಹೇಗೆ ಗೊತ್ತಾಯ್ತು ನಿಮಗೆ? ಅದು ಫೇಸ್ಬುಕ್ಕಲ್ಲಿ ಚೈಲ್ಡ್ ಲೈನ್ ಕೋಮಲ್ ವಿಡಿಯೋ ಬಂದಿತ್ತು. ನನ್ನ ಮಗಳು ಕ್ಲಾಸ್ಮೇಟ್ ಅಮ್ಮನೇ ಶೇರ್ ಮಾಡ್ತಾಯಿದ್ರು, ನನಗೆ ಫ್ರೆಂಡ್ ಆಗಿದ್ದರು ಫೇಸ್ಬುಕ್ಕಲ್ಲಿ. ನಾನು 2018 ಮಕ್ಕಳು ಸ್ಕೂಲಿಂದ ಬಂದಾಗ ಹಾಗೆ ಫೇಸ್ಬುಕ್ನ ನೋಡ್ತಿದ್ದಾಗ ಅದು ಕೋಮಲ್ ಚೈಲ್ಡ್ ಲೈನ್ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ವಿಡಿಯೋ ಬಂದಿತ್ತು. ಬಟ್ ಅವರು ನನ್ನ ಮಕ್ಕಳು ಅವ್ರ ಅಪ್ಪನ ಹತ್ರ ಅಷ್ಟು ಅಪ್ರೋಚಬಲ್ ಇರಲಿಲ್ಲ. ಏಕೆಂದರೆ ಯಾವಾಗಲೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಯಾವಾಗಲೂ ಕಿರ್ಚಾಡ್ತಾ ಇದ್ರು. ಮಗಳ ಮೇಲೆ ಅತ್ಯಾಚಾರ ಆಯಿತು ಅಂತ ನಿಮ್ಗೆ ಗೊತ್ತಾಯಿತು, ಫೇಸ್ಬುಕ್ಕಲ್ಲಿ ತೋರಿಸಿದ್ರಿ. ಆಗ ಅವ ಮಗು ಬಂದು ಹೇಳ್ತು, ಮ್ಯಾಮ್ ಈ ಥರ ಬ್ಯಾಡ್ ಟಚ್ ಮಾಡ್ತೀರಿ ಅಂತ ಹೇಳಿದ್ರು. ಟಚ್ ಅಲ್ಲ, ಇದು ಸೂಸನ್ನು ಅವಳಿಗೆ ಗೊತ್ತಿಲ್ಲ. ಅದು ಅವಳಿಗೆ ಆ ಸಮಯದಲ್ಲಿ ಏನು ಆಗ್ತಿತ್ತು ಅವಳಿಗೆ ಅನ್ನೋದು ಗೊತ್ತಿಲ್ಲ. ಇವಾಗ ಅರ್ಥ ಆಗುತ್ತೆ. ಇವಾಗ 9 ವರ್ಷ ಆಯಿತು, 16 ವರ್ಷ ಆಯಿತು, ಇವಾಗ ಗೊತ್ತಾಗುತ್ತೆ. ಆದರೆ ಆ ಮಗುಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಏನು ಮಾಡ್ತಾ ಇದ್ದ, ವಾಟ್ ಈಸ್ ದಟ್ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಬಂದು ಹೇಳಿದ್ಲು, ನಾನು ಸೂಸು ಹತ್ರ ಅವ್ನು ಸೂಸನ್ನ ಹಾಕಿ ಪ್ರೆಸ್ ಮಾಡ್ತಾನೆ ಅಂತ ಹೇಳಿದ್ಲು ಅವಳು. ಯಾವಾಗಿಂದ ಮಾಡ್ತಾನೆ, ಯಾವಾಗ ಆಯಿತು ಅಂದಾಗ ಅವ್ನು ಬಂದಿದ್ದ ದಿನ ರಾತ್ರಿನೇ. ಯಾಕೆಂದರೆ ಮಕ್ಳು ರೂಮ್ 4 ಮೆಟ್ಲಿದೆ, 4-5 ಮೆಟ್ಲಿದೆ ಮಕ್ಳು ರೂಮ್ಗೆ ಹೋಗೋದಕ್ಕೆ. ಅಲ್ಲಿ ಆವಾಗ ಸ್ಟಾರ್ಟಿಂಗ್ ಮಲಗಿದ್ದಾಗಲೇ ಅಣ್ಣ ಮಲ್ಕೊಂಡಾದಮೇಲೆ ನನಗೆ ಶುರು ಮಾಡೋಕ್ಕೆ. ನಾನು ಯಾಕೆ ನನಗೆ ಹೇಳಲಿಲ್ಲ ಅಂದರೆ, ನಿಮ್ಮ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಚಾಕು ತೊಗೊಂಡು ಅಂತ ಹೆದರಿಸ್ತಾ ಇದ್ದಂತೆ. ಮಗಳು ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಯಿತು? ಹೌದು. ಇದಾದ್ಮೇಲೆ ನಿಮ್ಮ ಹಸ್ಬೆಂಡ್ಗೆ ಯಾವಾಗ ಹೇಳಿದ್ರಿ? ಹಸ್ಬೆಂಡ್ಗೆ ಮಗುಗೆ ಯಾರಿಗೂ ಹೇಳಬೇಡ ಅಂತ ಹೇಳಿತ್ತು. ಆದರೆ ಅವಳು ಮಲ್ಕೊಂಡು ಆದಮೇಲೆ ನಾನು ನನ್ನ ಹಸ್ಬೆಂಡ್ನ ಎಬ್ಬಿಸ್ಬಿಟ್ಟು ಈ ಥರ ಮಗುಗೆ ಹಿಂಗಾಗಿದೆ, ಹಿಂಗೆ ಮಾಡ್ತಿದ್ದಂತೆ ನೋಡಿ ಅಂತ ನಾನು ತುಂಬಾ ನನಗೆ ಐ ವಾಸ್ ಕ್ರೈಯಿಂಗ್ ಲೈಕ್ ಎನಿಥಿಂಗ್ ಹೇಳಿದೆ ನಾನು ಅವ್ರಿಗೆ. ಅದು ನಾಳೆ ನೋಡೋಣ ಫೇಸ್ಬುಕ್ ಅಲ್ಲಿ ತೋರಿಸೋದಲ್ಲ, ಅದು ಇಮಿಡಿಯೇಟ್ ಆಗಿ ನಿಮ್ಮ ಮಗಳನ್ನ ಮಲಗಿಸ್ಬಿಟ್ಟು ಈ ಕಡೆ ಬಂದು ನಿಮ್ಮ ಹಸ್ಬೆಂಡ್ಗೆ ವಿಷಯ ತಿಳಿಸಿ. ಹೌದು ಈ ತರ ಮಗಳಿಗೆ ಹೌದು. ಆ ಫೇಸ್ಬುಕ್ ಇದನ್ನು ವಿಡಿಯೋನು ತೋರಿಸ್ತೆ ನಾನು. ಈ ವಿಡಿಯೋ ತೋರಿಸಿದ್ದಕ್ಕೇನೆ ಫೇಸ್ಬುಕ್ಕಲ್ಲಿ ಬಂದಿದ್ದು. ಮಗು ಈ ಥರ ಹೇಳ್ತಾ ಇದೆ, ನನಗೆ ಪ್ರಾಮಿಸ್ ಮಾಡ್ಕೊಂಡಿದ್ದಾಳೆ ಪಪ್ಪಂಗೂ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತ. ಯಾಕೆ ಅಂತಂದರೆ ನಿನಗಿದೆಲ್ಲ ಗೊತ್ತಾದರೆ ಬೇರೆಯವ್ರಿಗೆ ನಿನ್ನನ್ನು ಯಾರೂ ಮದುವೆ ಮಾಡ್ಕೊಳ್ಳಲ್ಲ, ನಿನ್ನ ಲೈಫೇ ಸ್ಪಾಯ್ಲ್ ಆಗಿರುತ್ತೆ, ಯಾರು ನಿನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತೆಲ್ಲ ಹೆದರಿಸಿದ್ನಂತೆ. ನಿನ್ನ ಜೀವನನೇ ಹಾಳಾಗೋಗಿದೆ. ಅವನು ಹೆದರಿಸ್ತಾ ಇದ್ನಂತೆ. ಹಾಂ, ಕುಂದನ್ ಕುಮಾರ್ ಸಿಂಗ್ ರೇಪಿಸ್ಟ್. ಅವ್ನು ಹೆದರಿಸ್ತಾ ಇದ್ನಂತೆ. ಅದಕ್ಕೆ ಇವಳು ನನ್ನ ಹತ್ರ ಪ್ರಾಮಿಸ್ ಮಾಡ್ಕೊಂಡಿದ್ಲು, ಯಾರ ಹತ್ರನೂ ಹೇಳ್ಬಾರ್ದು, ಪಪ್ಪಂಗೂ ಹೇಳ್ಬಾರ್ದು. ಆಮೇಲೆ ಪಪ್ಪ ಮೊದಲೇ ಕಿರ್ಚಾಡ್ತಾ ಇರ್ತಾರೆ, ಪಪ್ಪ ಆಮೇಲೆ ಮತ್ತೆ ನನಗೆ ತೊಂದರೆ, ಅಂದರೆ ನಿನಗೂ ತೊಂದರೆ ಕೊಡ್ತಾರೆ, ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಯಾರಿಗೂ ಹೇಳಬೇಡ ಅಂತ ಹೇಳಿದ್ಲು. ನಾನು ಇವನಿಗೆ ಹೇಳಿದೆ, ಅವಳು ಮಲ್ಕೊಂಡು ಆದಮೇಲೆ ನಾನು ಹೇಳಿದೆ. ಸೊ ಇವನು ಕೇಳಿಸ್ಕೊಂಡು ಮತ್ತೆ ಹಸ್ಬೆಂಡು ಬೆಳಗ್ಗೆ ಕಂಪ್ಲೇಂಟ್ ಕೊಡೋಣ ಬಿಡು ಅಂತ ಅಂದ್ಬಿಟ್ಟು ಅಷ್ಟೇ. ಅದರಲ್ಲಿ 1098 ನಂಬರ್ ಹೇಳಿರ್ತಾರೆ. ಸೊ ವಿ ಕೆಪ್ ಡೈಲಿಂಗ್, ಅದು ಹೋಗಲಿಲ್ಲ. ಕೊನೆಗೆ ಲ್ಯಾಂಡ್ಲೈನಿಂದ ಮಾಡಿದ್ವಿ, ಮೊಬೈಲಿಂದ ಹೋಗ್ತಾ ಇರಲಿಲ್ಲ. ನಮ್ಮ ಅಕ್ಕಂಗೆ 1098 ಏನಿದೆಯಲ್ಲ ಅದರಲ್ಲಿ 10 ಮಕ್ಕಳಿಗೆ ಜ್ಞಾಪಕ ಇರಲಿ ಅಂತ 1098 ಅಂತ ಹಾಕಿರ್ತಾರೆ, ಉಲ್ಟಾ ಹೇಳೋದು ಅದು ಅದರಲ್ಲಿ ವಿಡಿಯೋದಲ್ಲಿ. ಆ ಥರ 1098 ಅಂತಂದರೆ ಮಕ್ಳಿಗೆ ಜ್ಞಾಪಕ ಇರಲ್ಲ ಅಂತ 1098 ಅಂತ ಹೇಳಿರ್ತಾರೆ. ಸೊ ಅದನ್ನು ಮಾಡಿದ್ರೆ ಹೋಗಲಿಲ್ಲ. ಅದು ಕೊನೆಗೆ ಚೆನ್ನೈಯಿಂದ ನಮ್ಮ ಅಕ್ಕಂಗೆ ಹೇಳಿ ಅಲ್ಲಿಂದ ಫೋನ್ ಮಾಡಿಸು, ನೀನು ಲ್ಯಾಂಡ್ಲೈನಿಂದ ಫೋನ್ ಮಾಡು, ಹೋಗ್ತಿಲ್ಲ ಮೊಬೈಲಿಂದ. ಅವಳು ಫೋನ್ ಮಾಡಿದಾಗ ಅವರು ಚೆನ್ನೈಯಿಂದ ಫೋನ್ ಮಾಡಿದ್ರು, ಅದು ಹೋಗೋದು ಚೆನ್ನೈಗೆ, ಬೆಂಗಳೂರಿಗೆ ಹೋಗಲ್ಲ ಅದು ಅಂತ. ನೆಕ್ಸ್ಟು ನಾನು ಹೇಳ್ತೀನಿ ಅವ್ರಿಗೆ, ಬೆಂಗಳೂರಲ್ಲಿ ಓಪನ್ ಆದಮೇಲೆ ಆಫೀಸು. ದೆನ್ ಅವರು ಮೀನಾಕ್ಷಿ ಮೇಡಮ್ ಅಂತ ಕಾಲ್ ಮಾಡಿ ಮಾತಾಡಿದ್ರು. ಮಗುಗೆ ಅಷ್ಟೊತ್ತಿಗೆ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ವೆಯ್ಟ್ ಮಾಡಿದ್ವಿ ಅವ್ರಿಗೆ. ಕೇಳಿಸ್ಕೊಂಡ್ರು. ಆಮೇಲೆ ಹೀ ಸ್ಲೆಪ್ಟ್ ಆಫ್. ನನಗೆ ನಿದ್ದೆ ಬಂದಿಲ್ಲ. ಹೌದು ಹೌದು, ಅದು ಕಾಮನ್ ಅಂತ ನನಗೆ. ಹಾಂ, ಈಸಿಯಾಗಿ ತೊಗೊಂಡ್ರು. ಹೌದು, ಬಿಕಾಸ್ ಇಟ್ ಈಸ್ ಓಕೆ ಫಾರ್ ದಮ್. ಬಿಹಾರಿಗಳಿಗೆ ಅದು ರಜಪೂತ್ ಇವರು. ನನಗೆ ಆವಾಗ ಇಟ್ ವಾಸ್ ವೆರಿ ಸ್ಟ್ರೇಂಜ್ ಫಾರ್ ಮೀ. ಯಾಕೆಂದರೆ ಬೇರೆ ಯಾರಾದರೂ ಆಗಿದ್ದರೆ ಅವನು ಎಲ್ಲಿದ್ದಾನೆ ಗೊತ್ತಿತ್ತು ಅವ್ರಿಗೆ, ಯಾಕೆಂದರೆ ಅವರೇ ಕೆಲಸ ಕೊಡಿಸಿದ್ರು ಅವ್ರ ಫ್ರೆಂಡ್ ಆಫೀಸಲ್ಲಿ.
ಅವನು ಆಗ್ಲೇ ಹೋಗ್ಬಿಟ್ಟು ಅವನು ಯಾವ ಪಿ ಜಿನಲ್ಲಿದ್ದಾನೆ, ನಿಜವಾದ ತಂದೆ ಆಗಿದ್ರೆ ಗಂಡಸಾಗಿದ್ದರೆ ಹೋಗ್ತಿದ್ದ, ಅವನು ಎಲ್ಲಿದ್ದಾನೆ ಅಲ್ಲಿ ಹೋಗಿ ಅವ್ನು ಏನು ಮಾಡಬೇಕೋ ಮಾಡ್ತಾಯಿದ್ರು ಅಂತ. ಬಟ್ ಹೀ ಸ್ಲೆಪ್ಟ್ ಆಫ್, ಆರಾಮಾಗಿ ಗೊರಕೆ ಹೊಡಿತಾಯಿದ್ರು. ನನಗೆ ನಿದ್ದೆನೇ ಬರ್ತಾ ಇಲ್ಲ, ಇದೇನು ಈ ಥರ ಆಗ್ತಿದೆ ಅಂತ. ದೆನ್ ಅವರು ಮರ್ಸಿಡೀಸ್ ಬೆಂಜ್ ಡ್ಯಾಮ್ಲೂರಲ್ಲಿ ಕೆಲಸ ಮಾಡ್ತಾಯಿದ್ದು. 6 ಗಂಟೆಗೆ ಗಾಡಿ ಬರ್ತಾಯಿತ್ತು, ಪಿಕಪ್ ಕ್ಯಾಬ್ ಹಾಸ್ಗೆ. ಆರಾಮಾಗಿ ರೆಡಿ ಆಗ್ತಿದ್ದಾರೆ. ನನಗೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ತುಂಬ ರಾತ್ರಿಯೆಲ್ಲ ನಿದ್ದೆ ರೆಡಿಯಾಗಿ ಹೊಡ್ತಾಯಿದ್ರು. ನಾನು ಅಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದೆ. ರೆಡಿ ಆಗ್ತಿದ್ದೆ ನಿಂದೊಂದು ಅಂತ ಅಂದ್ಬಿಟ್ಟು. ಇಟ್ ವಾಸ್ ಓಕೆ ಫಾರ್ ಹಿಮ್. ನಾನು ಅಂದ್ರು ಇಟ್ ವಾಸ್ ಓಕೆ ಫಾರ್ ದೆಮ್. ಓಕೆ. ದೆನ್ ಆಮೇಲೆ ನಾವು ವೆಯ್ಟ್ ಮಾಡಿದ್ವಿ, ಚೈಲ್ಡ್ ಲೈನ್ ಅವರು ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು. ಬಿಕಾಸ್ ಮಗುಗೆ ಅದು ಪೊಲೀಸ್ ಅಂದರೆ ಎಲ್ಲ ಮಕ್ಳಿಗೂ ಒಂಥರ ಭಯ ಇರುತ್ತೆ ಹೋಗೋದಕ್ಕೆ. ಬಟ್ ಅವ್ರು ವೆಯ್ಟ್ ಮಾಡಿಸಿ ಕೊನೆಗೆ ಲಾಸ್ಟಲ್ಲಿ ಅವ್ರು ಬರೋಕ್ಕಾಗಲ್ಲ, ನೀವು ಹೋಗಿ ನೀವೇನೇ ಪೊಲೀಸ್ ಸ್ಟೇಷನ್ಗೆ SI ಆನಂದ್ ಅವ್ರಿಗೆ ಮಾತಾಡಿದ್ದೀನಿ, ನೀವು ಹೋಗಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನಾವು ಆವಾಗ ಆನಂದ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದು. ಲೇಟ್ ಆಯಿತು, ನಾವು ಅವ್ರಿಗೆ ಕಾದು ಆನಂದ್ ಅವ್ರು ಸಾಯಂಕಾಲ ಬಂದಿದ್ದು. SI ಸಬ್ ಇನ್ಸ್ಪೆಕ್ಟರ್, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್. ಆಮೇಲೆ ಇಮಿಡಿಯೇಟ್ಲಿ ಇಲ್ಲ, ನಾವು ಸ್ವಂತ ಮನೇಲಿದ್ವಿ. ಅಲ್ಲಿ ಹೋಗಿ ಕಂಪ್ಲೇಂಟ್ ಎಲ್ಲ ಆಯಿತು. ಆಮೇಲೆ ಆವಾಗಲೇ ರೋಹಿಣಿ ಕಟ್ಟೋಜ್ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಹೋಗಿತ್ತು. ಆಮೇಲೆ ನಮ್ಮದು ಫೇಸ್ಬುಕ್ ಏನು ಬಂದಿತ್ತು ಅದನ್ನೆಲ್ಲ ನೋಡಿದ್ರು. SI ಆನಂದು ನೋಡಿದ್ರು, ಲೋಕೇಶ್ ಅಂತ ಕ್ರೈಮ್ PC ಇದ್ದ ಅವರು ನೋಡಿದ್ರು, ಮಿಥುನ್ ಶಿಲ್ಪಿ ಅವರು IO ಇನ್ಸ್ಪೆಕ್ಟ್ರ್ ಅವರು ನೋಡಿದ್ರು. ಅದೇ ಟೈಮಲ್ಲೇ ನಾವು ಹೋದಾಗ ಇವರು ಇನ್ಫಾರ್ಮೇಷನ್ ಕೊಟ್ಟಿದ್ರು DCP ಅವ್ರಿಗೆ. ಅವಾಗ ರೋಹಿಣಿ ಕಟ್ಟೋಜ್ DCP ಆಗಿದ್ರು ಕೋರಮಂಗಲದಲ್ಲಿ. ಎಲ್ಲ ಕಂಪ್ಲೇಂಟ್ ಎಲ್ಲ ತೊಗೊಂಡಾದ್ಮೇಲೆ ನಮಗೆ ಇದಕ್ಕೆ ಕರ್ಕೊಂಡೋದ್ರು ಸೇಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಮೆಡಿಕಲ್ ಟೆಸ್ಟ್ಗೆ. ಆವಾಗ ರೋಹಿಣಿ ಕಟ್ಟೋಜ್ ಅವರು ಇದಕ್ಕೂ ಸೇಂಟ್ ಜಾನ್ಸ್ ಹಾಸ್ಪಿಟಲ್ ಕಾಯ್ತಾಯಿದ್ರು, ಮಗು ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂತ. ಅವ್ರು ಸೈಡಿಗೆ ಕರ್ಕೊಂಡೋಗಿ ಮಗು ಹತ್ರ ಮಾತಾಡಿದ್ರು. ಆಮೇಲೆ ಅವ್ರು ಬಿಹಾರಿ ಅವ್ರನ್ನ ಬಿಡೋದು ಬೇಡ, ಇವ್ರು ಸರಿಯಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ಕೊಟ್ಟರು ಪೊಲೀಸ್ನವ್ರಿಗೆ. ನೀವು ಹೋಗಿಮ್ಮ, ನೀವು ವರಿ ಮಾಡಬೇಡಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಈ ಬಿಹಾರಿಗಳದ್ದು ಉಪದ್ರವ ಜಾಸ್ತಿ ಆಗೋಗಿದೆ ಅಂತ ಅಂದ್ಬಿಟ್ಟು ಹೇಳಿದರು. ಅಂಥವ್ರಿಗೋಸ್ಕರ ಬಿಹಾರಿ ಕ್ರಿಮಿನಲ್ಸ್ಗಳಿಗೇ ಸಪ್ರೇಟ್ ಸೆಲ್ಗಳಿಟ್ಟಿದ್ದಾರಂತೆ. ರೋಹಿಣಿ ಕಟ್ಟೋಜ್ ಅವರೇ ಹೇಳಿದ್ದು, ಅಷ್ಟು ಕ್ರೂರಿಗಳು ಅವರು. ಇದರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅವ್ರಿಗೆ ಸಪ್ರೇಟಾಗಿ ಇಡ್ತಾ ಇದ್ದಾರಂತೆ ಸೆಲ್ಗಳಲ್ಲಿ. ಮೆಡಿಕಲ್ ಟೆಸ್ಟ್ ಎಲ್ಲ ಅವರು ಮಾಡಿದ್ರು, ಮಗು ಕಿರ್ಚಾಡ್ತಾ ಇತ್ತು. ಆಮೇಲೆ ಇವರು ಡಾಕ್ಟ್ರು ಕವಿತಾ ಗೊಂಜಾಲ್ವಿಸ್ ಅಂತ, ಅವರು 12 ದಿನ ಆಗೋಗಿದೆ ಲಾಸ್ಟ್. ಅವ್ನು ಬಂದಿದ್ದು ದೀಪಾವಳಿ ಹಬ್ಬಕ್ಕೆ. ಆವಾಗ್ಲೂ ಪಟಾಕಿ ಹೊಡಿಯೋಕ್ಕೆ, ಮೇಲ್ಗಡೆ ಪಟಾಕಿ ಹೊಡಿಯೋಕ್ಕೆ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಟೆರೆಸ್ ಮೇಲೂ ಒಂದು ಸರ್ವೆಂಟ್ ರೂಮ್ ಇದೆ, ಅಲ್ಲೂ ಮಾಡಿದ್ದಾನೆ ಮಗುಗೆ ರೇಪು ಅವತ್ತಿನ ದಿನ. ಇಲ್ಲ ಕೇಸ್ ಆಗೋಕ್ಕಿಂತ ಮುಂಚೆ. ಸೊ 12 ದಿನ ಆಗೋಗಿತ್ತು ನಮಗೆ ಗೊತ್ತಾಗೋಷ್ಟೊತ್ತಿಗೆ. ಸೊ ಡಾಕ್ಟ್ರ್ ಹೇಳಿದ್ರು ಇಂಜುರೀಸ್ ಕಾಣ್ತಾ ಇಲ್ಲ ನನಗೆ, ಬಟ್ ಹೈಮನ್ ನಾಟ್ ಇಂಟ್ಯಾಕ್ಟ್. ಸೊ ನಾನು ಅಷ್ಟೇ ಬರೆಯೋಕ್ಕಾಗೋದು. ನಿಮ್ಗೇನು ಅನಿಸುತ್ತಾ? ನಮ್ಗೆ ಅವಾಗೆಲ್ಲ ಶಾಕಲ್ಲೇ ಇದ್ವಲ್ಲ, ಬರೀರಿ ನೀವು ಅಂತಂತಂದೆ. ನಾನು ಇನ್ನೇನು ಬರೆಯೋಕ್ಕಾಗಲ್ಲ, ನಾನು ಅಷ್ಟೇ ಬರೆಯೋದು, ಏನು ಮಾಡ್ತೀರಾ ನೋಡಿ ಅಂತ ಹೇಳಿದ್ರು. ನಾನಂದೆ, ನಿಮ್ಗೇನು ಡಾಕ್ಟ್ರು, ನೀವು ಗೈನಕಾಲಜಿಸ್ಟು, ನೀವೇನು ಮಾಡಬೇಕು ಅದನ್ನು ಏನಿದೆ ರಿಪೋರ್ಟ್ ನೀವು ಮಾಡಿ ಅಂತಂದೆ. ಮಾಡಿಬಿಟ್ಟು ನನ್ನ ಹತ್ರ 45 ಮಿನಿಟ್ಸು ನನಗೆ ಹೆಂಗೆ ಮಾತಾಡಿದ್ರು ಅವರು ಅಂದರೆ, ಇಷ್ಟು ಮಗುಗೆ ಆಗ್ತಾಯಿತ್ತು, ಒಂದು ತಾಯಿಯಾಗಿ ನಿನ್ನ ಜವಾಬ್ದಾರಿ ಅಲ್ವಾ, ನಿನಗೆ ನನಗೆ ಗಿಲ್ಟ್ ಬರಬೇಕು, ಆ ಥರ ಮಾತಾಡಿದ್ರು. ನನ್ನ ಮನಸ್ಸಲ್ಲೇ ಇಲ್ಲ, ನಮ್ಗೆ ಯಾರಿಗೂ ಮೈಂಡಲ್ಲೇ ಇಲ್ಲ. ಆದರೆ ಎಷ್ಟೋ ಬಾರಿ ಹೇಳ್ತಾ ಇದ್ದೆ, ಅವಳು ಹಿಂದಿ ಓದಿದ್ಲು, ಆದರೂ ಕರ್ಕೊಂಡು ಹೋದ ಒಂಚೂರು ನೋಡಿ ಅಂತ. ವೀಕೆಂಡ್ಸಿಗೆ ಬರ್ತಾ ಇದ್ದ, ಅದಾದಮೇಲೆ PGಗೆ ಹೋದ್ಮೇಲೆ ವೀಕೆಂಡ್ಸಲ್ಲಿ ರಜದಲ್ಲೆಲ್ಲ ಬರ್ತಾ ಇದ್ದ. ಮಗು ಓದಾದ್ಮೇಲೆ ಅವಳಿಗೆ ಮಂಡೇ ಮಾರ್ನಿಂಗ್ ಯಾವಾಗಲೂ ಹಿಂದಿ ಡಿಕ್ಟೇಷನ್ ಇರ್ತಾಯಿತ್ತು. ಅವಳು ಲಾಸ್ಟಲ್ಲಿ ಕುಂದನ್ ಭಯ್ಯ ಬ್ಯಾಡು, ನಮ್ಮ ಮನೆಗೆ ಬರೋದು ಬೇಡ, ಅವ್ನು ಬ್ಯಾಡ್ ಅಂತ ಹೇಳ್ತಾ ಇದ್ಲು, ಅವ್ನು ನಮ್ಮ ಮನೆಗೆ ಬರೋದು ಬೇಡ ಅಂತೆಲ್ಲ ಹೇಳ್ತಿದ್ದೆ. ನಾವು ಅವನ್ನ ಕೇಳಿದ್ರೆ ಇಲ್ಲ, ನಾನು ಅವಳು ಕಲಿಯೋ ತನಕ ನಾನು ಬಿಡೋಲ್ಲ, ಅದಕ್ಕೋಸ್ಕರನೇ ಅಂತ ಹೇಳ್ತಾ ಇದ್ದೆ. ಎಷ್ಟೋ ಬಾರಿ ನನಗೆ ಆ ಟೈಮಲ್ಲೇ ನನಗೆ ಕಾಲಿಗೆ ಆಕ್ಸಿಡೆಂಟ್ ಆಗಿ, ಅಂದರೆ ಇದನ್ನು ಟೆಂಡನ್ ನರ್ವ್ ಕಟ್ಟಾಗಿ ನಾನು ವಾಕರಲ್ಲಿ ಓಡಾಡ್ತಾ ಇದ್ದೆ ಆಪ್ರೇಷನ್ ಆಗಿ. ಸೊ ನನಗೆ ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಹೌದು, ಅಲ್ಲಿ ಕಂಪ್ಲೇಂಟ್ ಆಯಿತು, ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇನೇ ನನ್ನ ಬ್ರದರ್ ಇಲ್ಲ ಬಂದ. ಅವನಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ, ಯಾಕೆಂದರೆ ನನ್ನ ಇವನು ಏನು ರೇಪಿಸ್ಟ್ ಇದ್ನಲ್ಲ ಕುಂದನ್ ಕುಮಾರ್ ಸಿಂಗು ಆ್ಯಡಾದಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು, ಅಂದರೆ ಕಾಂಟ್ರಾಕ್ಟ್ ಮೇಲೆ ಅವನ್ನ ಎಲ್ಲ ಹಾಕಿದ್ರು. ಸೊ ಅವನು ಇದರಲ್ಲಿ ಸೆಕ್ಯೂರಿಟಿನಲ್ಲೇ ಫೋನ್ ಇಟ್ಟು ಹೋಗಬೇಕು. ಅಲ್ಲಿ ಪೊಲೀಸ್ನವ್ರು ಅವ್ನ ಹಾಗೆ ಕರ್ಕೊಂಬಂದಿದ್ದಾರೆ, ಅಡ ಕಡೆಯಿಂದನೇ ಅವನ್ನ ಹಿಡ್ಕೊಂಡು ಬಂದಿದ್ದಾರೆ, ಅಥವಾ ಎಲ್ಲಿಂದ ಹಿಡ್ಕೊಂಬಂದ್ರೆ ಗೊತ್ತಿಲ್ಲ. ಆದರೆ ಅವನು ನನ್ನ ಬ್ರದರ್ ಇನ್ಲಾಗೆ ಫೋನ್ ಮಾಡ್ದ, ಅಂದರೆ ಇನ್ಫಾರ್ಮೇಷನ್ ಹೋಗಿದೆ, ಅವನೇ ಮಾಡಿದಾನೋ
ಅಥವಾ ಪೊಲೀಸ್ನವ್ರು ಮಾಡಿದ್ರೆ ಗೊತ್ತಿಲ್ಲ. ಬೆಳಗ್ಗೆ 7 ಗಂಟೆಗೆ ನನ್ನ ಬ್ರದರ್ ಇಲ್ಲ ಹರಿನಾರಾಯಣ್ ಸಿಂಗ್ ಮೈದ್ನ ನಮ್ಮ ಮನೆಗೆ ಬಂದು ಅವನ್ನ ಎಲ್ಲಾದರೂ ಬೆಂಗಳೂರಿಂದ ಓಡಿಸ್ಬಿಡ್ತೀವಿ, ಬಿಟ್ಬಿಡಿ, ಅವನ್ನ ಬಿಟ್ಬಿಡಿ, ಕೇಸ್ ವಾಪಸ್ ತಗೊಳ್ಳಿ ಅಂತ. ಇಲ್ಲ ಅಂದರೆ ನಿಮ್ಮನ್ನು ಬಿಡೋದಿಲ್ಲ. ಅಲ್ಲಿಂದ ನಿಜವಾದ ಕಥೆ ಶುರುವಾಯಿತು. ಇದು ರೈಟ್ ನ್ಯೂಸ್.